ರಾಷ್ಟ್ರೀಯ ಪುಸ್ತಕ ಸಪ್ತಾಹ ಭಾಗವಾಗಿ ಸಾಹಿತ್ಯ ಅಕಾಡೆಮಿ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ಇಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಡಿವಿ ಗುಂಡಪ್ಪ ಅವರ ಮಂಕುತಿಮ್ಮನ ಕಗ್ಗ ಮಟುಲ್ಡ್ ಮಫ್ಸ್ ಮ್ಯೂಸಿವ್ಸ್ ಹೆಸರಲ್ಲಿ ಇಂಗ್ಲಿಷ್ಗೆ ಭಾಷಾಂತರಿಸಿರುವ ಕೃತಿಯನ್ನು ಚಿಂತಕ ಹಾಗೂ ಬರಹಗಾರ ಶತಾವಧಾನಿ ಆರ್ ಗಣೇಶ ಬಿಡುಗಡೆ ಮಾಡಿದರು. ಈ ವೇಳೆ ಭಾಷಾಂತರಕಾರರಾದ ವೆಂಕಟೇಶ್ ಪ್ರಸನ್ನ, ಚಂದನಶ್ರೀ, ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಮಂಡಳಿಯ ಸಂಚಾಲಕ ಬಸವರಾಜ ಕಲ್ಕುಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ವೇಳೆ ಶತಾವಧಾನಿ ಆರ್ ಗಣೇಶ್, ಒಳ್ಳೆಯ ಕೃತಿಗಳಿಗೆ ಒಳ್ಳೆಯ ಅನುವಾದ ಸಿಗುವುದು ತೀರಾ ಅಪರೂಪ. ಅಂತಹ ಅನುವಾದ ಮಂಕುತಿಮ್ಮನ ಕಗ್ಗಕ್ಕೆ ಸಿಕ್ಕಿದೆ. ಇದರಿಂದ ಈ ಕೃತಿ ರಾಜ್ಯ, ಹೊರ ದೇಶಗಳಲ್ಲೂ ಮತ್ತಷ್ಟು ಖ್ಯಾತಿ ಗಳಿಸಲಿದೆ ಎಂದು ಹೇಳಿದರು. ಒಳ್ಳೆಯ ಕೃತಿಗಳು ಒಳ್ಳೆಯ ಅನುವಾದವಿಲ್ಲದೆ ಸೊರಗುತ್ತವೆ. ಕೆಲವೊಮ್ಮೆ ಸಾಮಾನ್ಯ ಕೃತಿಗಳಿಗೂ ಅತ್ಯುತ್ತಮ ಅನುವಾದ ಸಿಕ್ಕಿ ಎಲ್ಲೆಡೆ ಹೆಚ್ಚು ಮಾನ್ಯತೆ ಪಡೆಯುತ್ತವೆ. ಯಾವುದೇ ಒಂದು ಕೃತಿ 30 ವರ್ಷಗಳ ಕಾಲ ಜನಮಾನಸದಲ್ಲಿ ಉಳಿದರೆ ಅದು ನಿರಂತರವಾಗಿ ಉಳಿದುಕೊಳ್ಳುತ್ತದೆ. ಅಂತಹ ಕೃತಿ ಕಗ್ಗ. ಸಾಹಿತ್ಯ ಅಕಾಡೆಮಿ ಕನ್ನಡದ ಜೊತೆಗೆ ಅಕ್ಕಪಕ್ಕದ ಭಾಷೆಗಳ ಅನುವಾದಕ್ಕೂ ಹೆಚ್ಚಿನ ಒತ್ತು ನೀಡಬೇಕು ಎಂದು ತಿಳಿಸಿತು. ಒಂದು ದೊಡ್ಡ ಉಪಕಾರ ಏನು ಮಾಡುತ್ತೆ ಕನ್ನಡ ಭಾಷೆಗೆ ಅಂದ್ರೆ, ಈ ಕಾವ್ಯವನ್ನು ಓದಕ್ಕಾದರೂ ಕನ್ನಡವನ್ನು ಬೇಕು ಅನ್ನೋ ತರ ಮಾಡುತ್ತದೆ. ಹೀಗೆ ಕೆಲವು ಕೃತಿಗಳಿಗೆ ಒಳ್ಳೆಯ ಅನುವಾದಗಳು ಬರುವ ಸಾಧ್ಯತೆ ಇರುತ್ತದೆ, ಇನ್ನು ಕೆಲವು ಕೃತಿಗಳಿಗೆ ಇನ್ನೊಂದು ರೀತಿ ಆಗುತ್ತೆ. ಅದು ಭಾಗ್ಯ.